ಕಳ್ರು ಹೆಂಗಿಬ್ರು ರೊಮ್ಯಾಂಟ್ ಮಾಡ್ಕೊಂಡು ತಿಂತಾವ್ರೆ. ಯಾರಿದ್ದಾರೆ? ಏನು ಮಾಡ್ತಿದ್ದೆ? ಹಾಲು ಕಾಯಿಸಿದ್ದಿ? ಬೇಕಾಯ್ಸು, ಒಂದು ಗಂಟೆಯಿಂದ ಕಾಯಿಸ್ತೀನಿದ್ದಿಲ್ಲ. ನೋಡಿ ಹೆಂಗೆ ತಿಂತಾಳೆ ಅಂದರೆ ಎರಡು ಮಗು ಒಳ್ಳೆ ಮಗು ಥರ ಇಟ್ಕೊಂಡಾಳೆ ಅದನ್ನು. ಅಪರೂಪಕ್ಕೆ ನಮ್ಮಲ್ಲಿ ನಮ್ಮ ತಂಗಿ ಕೆಲಸ ಮಾಡ್ತಾ ಇದ್ದಾಳೆ. ಹಬ್ಬ ನೋಡಿ ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ವಿ. ಈಗ ನೋಡಿ ಬರ್ತಾಳೆ. ಮದುವೆಗಿನ ಮುಂಚೆ ಒಂದು ಕೆಲಸ ಮಾಡ್ತಿರ್ಲಿಲ್ಲ. ಈಗ ನೋಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡಿ, ಹಾಂ ನಾನು ಗ್ಲಾಸ್ ಎಳ್ನೀರು ಬುಕ್ ಮಾಡಿಬಿಟ್ಟಿದ್ವಿ ಆನ್ಲೈನಲ್ಲಿ. ಸೊ ನೋಡೋಣ ಹೇಗೆ ಬಂದಿದೆ ಅಂತ. ಅಪ್ಪ ಸುಸ್ತಾಗೋಯ್ತು ಮೇಲೆ ಕೆಳಗಡೆಯಿಂದ ಮೇಲೆ ಬರೋಷ್ಟಿಗೆ. ಹಾಲು ಮತ್ತು ಎಳ್ನೀರು ಟೇಸ್ಟ್ ಇದೆಯಾ? ಹಾಂ, 3 ಬುಕ್ ಮಾಡಿದ್ವಿ, 3 ಜನಕ್ಕೆ ಒಂದೊಂದು ಅಂತ. ಅಲ್ಲೊಬ್ಳು ಕೂತಿದ್ದಾಳೆ ಮೇಡಮ್. ಈ ಫಿಗರ್ನ ಎಲ್ಲೋ ನೋಡಿದ್ದೀನಿ ನಾನು. ಸೊ ಹೊಡಿತಾ ಇದ್ದೆ. ಗಂಜಿ ಇದೆಯಾ? ಓ ನಿಧಾನ. ಆಮೇಲೆ ಗೋಧಿ ಹಿಟ್ಟು ಬುಕ್ ಮಾಡಿದ್ವಿ. ಎಷ್ಟಿತ್ತು? ಬೆಳಗ್ಗೆ ದೋಸೆ ಮಾಡಿದ್ದೆ, ದೋಸೆ ಚಟ್ನಿ. ಮಧ್ಯಾಹ್ನಕ್ಕೆ ಏನು ಬೇಡ ಅಂತ ಹೇಳಿದ್ದಾರೆ. ಸೊ ಒಂದು ಎಳ್ನೀರು, ಒಂದು ಡ್ರೈ ಫ್ರೂಟ್ ಜ್ಯೂಸ್ ಕುಡ್ಕೊಂಡ್ರೆ ಮುಗೀತು. ನೋಡಿ, ವಾವ್ ಚೆನ್ನಾಗಿದೆಯಲ್ಲ? ಸ್ವಲ್ಪ ಇದೆ, ಟೇಸ್ಟ್ ನೋಡ್ಬಿಡೋಣ. ಸ್ವೀಟ್ ಇರುತ್ತಾ? ನೋಡಿ ಗಂಜಿ. ಸೌಂಡ್ ಕಮ್ಮಿ ಕೊಡು, ಕಾಪಿರೇಟ್ ಬರುತ್ತೆ. ನೋಡಿ ಗಂಜಿ ಸ್ವೀಟ್ ಇದೆಯಲ್ಲ? ಸೊ ನಾನು ತೊಗೊಂಡ್ರಂತ ಎಳ್ನೀರು ಸ್ವೀಟಾಗೇ ಇದೆ. ಈಗ ಸ್ಪೂನ್ ಹಾಕೊಂಡು ತಿಂತೀನಿ. ಫಸ್ಟ್ ಇದು ಎಳ್ನೀರು ಕುಡಿದ್ಬಿಡ್ತೀನಿ. ಅದಕ್ಕೂ ಮುಂಚೆ ಕಟ್ ಮಾಡಿಕೊಡಿ ನೀವು. ಇದು ಹಾಲು ಕಾಯಿಸ್ತೀನಿ. ಓ ಹಂಗೆ ಹೇಳಿದ್ರಾ? ಓಕೆ, ಇದು ಕೊಡಿ, ಇದರಲ್ಲಿ ಹಾಕಿ. ಇದು ಒಂದು ಬಿಸಿನೀರು ಕುಡಿಯೋದು. ಸೊ ಬೇಗ ಬೇಗ ಹಾಲು ಕಾಯಿಸ್ಬೇಕು. ಸೊ ನೋಡಿ, ಈಗ ಅವಳಿಗಿದು ತಾಳೆ ಸ್ವಲ್ಪ ನಾಚ್ಕೊತ ಇದ್ದಾಳೆ. ಏಕೆಂದರೆ ಅವಳು ಹೆಂಗಿದ್ದಾಳೆ ಹಂಗೆ ಅದು. ಓಕೆ, ಸಾರಿ. ಸ್ವೀಟ್ ಇದಲ್ವಾ? ಇಲ್ಲಿ ಸ್ವೀಟ್ ಇದೆಯಾ? ಚಲುತ್ತೆ. ಆನೆ ಮಾಡಿಲ್ಲ, ಸುಮ್ಮನೆ ವಿಡಿಯೋ ಮಾಡ್ತಾ ಮಾಡಿದ್ದೀನಿ. ಕುಡಿದೋಡಮ್ಮ ಫಸ್ಟು. ಕುಡಿದಿಲ್ಲ ಇನ್ನು. ಸ್ವೀಟ್ ಐತಲ್ಲ? ಹುಳಿನಾ? ಪರವಾಗಿಲ್ಲ, ಅಷ್ಟು ಸ್ವೀಟ್ ಏನಿಲ್ಲ. ಬರೀ ನೀರು ಕೊಟ್ಟಿದ್ದಾರ ಅಂತ ಅಲ್ಲ? ಇಲ್ಲ, ಹೆಂಗ್ ಕುಡಿತಾ ಇದೆ ನೋಡಿ. ಒಳ್ಳೆ ಕಂಡಿವೆಲ್ಲ ನೀನೇ ಹೊಸ ಗ್ಲಾಸ್ ಇಟ್ಕೊಂಡು ಅದ್ರ ಕುಡಿತಾ ಇದ್ಯಾ? ಅದ್ರಲ್ಲಿ ಕೊಡಿಲ್ಲ. ಇಲ್ಲ ಇದು ವಯಸ್ಸಿಗೆ ಸ್ವಲ್ಪ ಜಲಸಾಗ್ತಾರೆ. ನೋ ವೇ, ಬಿಡ್ತೀನಿ ಕಣೆ, ಪಕ್ಕ ಬಿಡ್ತೀನಿ. ನೋಡ್ತೀನಿ, ಆ ಸ್ಟಾರ್ಟಿಂಗ್ ಬಂತು ಒಂಚೂರು ಏನೋ ಬಿಟ್ಟಾಗ ನೋಡಿ ನೀನು. ಅವಾಗೈತೆ ಸಿಕ್ಕಾಪಟ್ಟೆ ಡೌನ್ ಮಾಡ್ತಾಳೆ. ಬಿಡ್ತೀನಿ ಕಣೆ. ನೋಡಿ ಬಿಡ್ಲಿಲ್ಲ ಅಂದ್ರೆ ನೀನು ಮಾತಾಡು. ಅವ್ರದ್ದು ಕುಡ್ದೇ ಆಯ್ತು. ಅವ್ರದ್ದು ಕುಡ್ದೇ ಬಿಟ್ರಿ ಇವರು. ನಾವಿಬ್ರು ವೀಡಿಯೋ ಮಾಡೋದ್ರಲ್ಲೇ ಬಿಸಿ ಆಗ್ಬಿಟ್ಟಿದ್ದೀವಿ. ಇದು ಜಾಸ್ತಿನೇ ಐತೆ ನೀರು. ಸ್ವಲ್ಪ ತಾಳೆ ಸ್ವೀಟ್ ಇಲ್ಲ, ಕುಡಿ. ಬಿಡ್ತೀನಿ. ಯಾಕೆ ನಾವು ನಾರ್ಮಲ್ ಇರಂಗೆ ಬಿಡ್ತೀವಪ್ಪ. ನೋಡು ಆಫ್ ಮಾಡಿ ಹೇಳ್ತೀನಿ. ಪ್ಲೀಸ್ ಡೋಂಟ್ ಟಚ್ ಮೈ ಫೋನ್. ಓಕೆ ಹೇಳ್ತೀನಿ, ಆಫ್ ಮಾಡಿ. ಆಮೇಲೆ ಎಡಿಟ್ ಮಾಡ್ಬೇಕಂತಂದ ನಂಗೆ ಮತ್ತೆ. ಕಳ್ರು ಹೆಂಗಿಬ್ರು ರೊಮ್ಯಾಂಟ್ ಮಾಡ್ಕೊಂಡು ತಿಂತಾವ್ರೆ. ಯಾರಿದ್ದಾರೆ? ಒಂದು ಸಪ್ರೇಟ್ ಇಟ್ಟಿನವ, ನೀವಿಬ್ರು ತಿಂತಿರುತ್ತ. ಅಲ್ಲ ಕಣೆ, ಹೊಸ ಗ್ಲಾಸಲ್ಲಿ ತೋರ್ಸು ಒಂಚೂರು. ಅಲ್ಲ ಅದು ಇಟ್ಬಿಟ್ಟು ಅಂಥದ್ದಾಗ ಗ್ಲಾಸ್ ಕೂಡ ಆಯ್ತಿ.
ತೆಗಿ 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 ಅದೇನು ಪೂಜೆ ಅಷ್ಟೇ ಉಪ್ಪು ಹಚ್ಚಿದೆ ಬಿಡು. ಅದು ಜ್ಯೂಸ್ ಮಾಡಿದ್ರೆ ಅಷ್ಟೇ ಎಳ್ನೀರು ಕುಡಿಬೋದು. ನೋಡಿಲ್ಲ ಹೇಳ್ಬೇಕು ತಾನೆ ನೀನು. ಹಿಂದೆ ಇದ್ದೆ ನಾನು ಇಲ್ಲಿ ಇಲ್ಲಿ ಹಿಂದೆ ಇದ್ದೀನಿ ಅಂತ ಎಡಿಟ್ ಮಾಡ್ಕೊ ಇವೆಲ್ಲ. ಏಯ್ ಝೂಮ್ ಮಾಡಬಾರ್ದು. ಸೊ ಇವಾಗ ಮಾಡ್ತಾ ಇದ್ದಾಳೆ. ನನ್ನ ಹೆಂಡತಿ ತಿನ್ನಲ್ವಂತೆ, ಅದಕ್ಕೆ ನಾನು ತಿಂತಾ ಇದ್ದೀನಿ. ಅವೆಲ್ಲ ಸೀನ್ ಬೇಡ, ನಂದದು ಇಲ್ಲಿ ಕಾಣ್ತಿದೆ ಕಣೆ. ಹೋಗಿ ಅಲ್ಲೋಡು ಹೆಂಗೆ ಮಾಡ್ತಾಳೆ. ನಮ್ಮ ಮನೆ ಆಚೆ ಒಳಗೆ ಸಿಕ್ಕಾಪಟ್ಟೆ ವೆದರು. ಹಾಲು ತೊಳೆದು ನಾನು ಏನು ಮಾಡ್ತಿದ್ದೀಮ್ಮ? ಏನೇ ಏನು ಮಾಡ್ತಿದ್ದೆ? ಹಾಲು ಕಾಯಿಸಿದ್ದಿ? ಬೇಕಾಯ್ಸು, ಒಂದು ಗಂಟೆಯಿಂದ ಕಾಯಿಸ್ತೀನಿ ಇದೆಲ್ಲ. ನಿಮ್ಮ ಅಪ್ಪ ಅಡುಗೆ ಮಾಡೋದು ಅಲ್ಲ ಮಾವ ಅಂತ ಹಾಕ್ಬಿಟ್ಟು ನೋಡಿ ಹೆಂಗೆ ತಿಂತಾಳೆ ಅಂದರೆ ಎರಡು ಮಗು ಥರ ಇಟ್ಕೊಂಡು ನಾಳೆ ಅದನ್ನು ಬಗ್ಲಾಗ ಇಟ್ಕೊಂಡು ತಿನ್ನತ್ತಾಳ. ಆಯ್ತು ಇವ್ರದ್ದು ಮುಗಿದ ಕೆಲಸ. ಆಯ್ತಾ ನಿನ್ನ ಕೆಲಸ? ಮಲ್ಕೋಬೇಕು. ಒಂಚೂರು ಹಿಡ್ಕೊ, ಇದು ಕ್ಯಾಮ್ರಾ ನೋಡಿ. ತಂದಿದ್ದೆಲ್ಲ ಇಲ್ಲೇ ಐತೆ. ಬಟ್ಟೆ ಹಾಕಿ ಬರಬೇಕು ಮೇಲೆ ಹೋಗ್ಬಿಟ್ಟು. ಈಗ ಇದೆಲ್ಲ ಕುಡಿದ್ಬಿಟ್ಟು ಹೋಗ್ತೀವಿ. ಒಂಚೂರು ಹಿಡ್ಕೊಟಮ್ಮ. ತಿನ್ನೋದ್ರಾಗ ಬ್ಯುಸಿ ಆಗಿಬಿಟ್ಟಿದ್ದಾಳೆ ಅವಳು. ಲೈಟ್ ವೇಟ್ ಆಗಿದೆ, ಚೆನ್ನಾಗಿದೆ. ಇಷ್ಟೇ ಇರಬೇಕು, ಜಾಸ್ತಿ ತೂಕ ಅನ್ಸೋರು. ಎಲ್ರು ಹಾಕ್ತಾರೆ ಕಣೆ. ಎಲ್ರು ಹಾಕೋದು ಏನು ಸ್ವಲ್ಪ ಸ್ವಲ್ಪ ಎಡಿಟ್ ಮಾಡಿದ್ರೆ ಎಲ್ರು ಸ್ವಲ್ಪ ಸ್ವಲ್ಪ ಹಾಕ್ತಾರೆ. ನೋಡಿ ಫ್ರೆಂಡ್ಸ್, ಅಪರೂಪಕ್ಕೆ ತಿಂದ್ರೆ ಹೆಂಗೆ ಆಗೋದು ನೋಡಿ ಫ್ರೆಂಡ್ಸ್. ಅಲ್ಲ ಏನ್ ಗೊತ್ತಾ, ನಾನು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೆ. ಬರೀ 1 ಸೆಕೆಂಡ್ಗೆ ನೋಡಿ ಹೆಂಗಾಗಿದೆ ಕಿಚನ್. ದಟ್ ಇಸ್ ಹಸ್ಬೆಂಡ್ ಪವರ್. ಒಂದೇ 1 ಸೆಕೆಂಡ್ ಎಷ್ಟು ಕ್ಲೀನಾಗಿ ಇಟ್ಟಿದ್ದೆ ಅಂದ್ರೆ ನಾನು 1 ಸೆಕೆಂಡ್ ಹಿಂಗೆ ಮಾಡ್ತಾರೆ ಅಂದ್ರೆ ನೋಡಿ. ಇವರಿಗೆ ಪುಕ್ಷಟ್ ಎಳ್ನೀರುಗಳು ಬೇಕು, ನಾವು ತರಿಸ್ಕೊಡ್ಬೇಕು, ಇದು ಮಾಡಬೇಕು. ಕ್ಲೀನ್ ಮಾಡ್ಕೊಳಕ್ಕೆ ಆಗಲ್ಲ. ಕ್ಲೀನ್ ಮಾಡ್ಕೊಳಕ್ಕೆ ಮಾತ್ರ ಅದೇನೋ ಭಾರ ಅಂತಾರಲ್ಲ, ಅದೇ ಹೆಣ್ಮಕ್ಳು ಇದ್ರೇನೆ ಟೀ ಭಾರ. ಇವರು ಬಿಗ್ ಬಾಸ್ ನಲ್ಲಿ ತುಂಬ ತಿಳಿದಲ್ಲ. ಟೀ ಅಲ್ಲ, ತಲೆ ಕೊಬ್ಬಂತೆ ಅವನು ತುಪ್ಪ ಕೊಬ್ಬು ಆ ಕೊಬ್ಬು ಈ ಕೊಬ್ಬು ಅಂತೆ. ನಾವು ಬಿಗ್ ಬಾಸ್ ಮನೆಗೆ ಹೋಗಿದ್ವಿ. ಸೊ ನಿಮ್ಮ ಸಪೋರ್ಟ್ ಇರಲಿ ಅಲ್ವೇನ? ಅಲ್ಲಿ ಹೌಸ್ ಕೀಪಿಂಗ್ ಅವ್ರು ಬೇಕಾಗಿದ್ದಾರೆ. ಹೌಸ್ ಕೀಪಿಂಗ್ ಜಗಳ ಆಡ್ತಾರಂತೆ. ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದೀವಿ, ಸಪೋರ್ಟ್ ಮಾಡಿ ನಮ್ಗೂ. ಸುಮ್ಮನೆ ಅಂದರೆ ನಮಗೆಲ್ಲ ಯಾವನ್ ಕರೀತಾನೆ ಬಿಗ್ ಬಾಸ್ ಮನೆಗೆ. ನೀನು ಹಿಂಗೆ ಮಾಡಿದ್ರೆ ಕರೆಯಲ್ಲ ಕಣೆ. ಒಂದು ಕಿಪ್ಪಿ ಥರ ಮಾಡಬೇಕು, ಇಲ್ಲ ಸೋನು ಥರ ಮಾಡಬೇಕು. ಎರಡರಲ್ಲಿ ಯಾವ್ದು ಆಪ್ಷನ್ ತಗೊಂತೆ ನೋಡು. ಯಾವುದು ಬೇಡ, ನಾವು ಹೆಂಗಿದ್ವಿ ಹಂಗೆ ಮಾಡೋಣ. ಇಲ್ಲಡು ಮಾಡಿದ್ರೆ ಕಿಪ್ಪಿ ಅದಕ್ಕೆ ಕೆಪ್ರಂಗೆ ಆಡ್ಬೇಕು, ಇಲ್ಲ ಫುಲ್ ಬಿಟ್ಟು ನಿಂತ್ಕೋಬೇಕು. ಎರಡರಲ್ಲಿ ಏನು ಮಾಡ್ತೀಯ ನೋಡು. ಎರಡು ಮಾಡಲ್ಲ. ಹೋಗೋ ಹಸ್ಬೆಂಡ್ ಕರೀತಾ ಇದ್ದಾರೆ ಈಗ. ನೋಡಿ ಮನೇಲಿ ಇದ್ರೆ ಹಿಂಗೆ ಇರ್ತೀನಿ, ಅದೇ ಹೊರಗಡೆ ಹೋದ್ರೆ ಚಿಪ್ ಅಂತ ರೆಡಿ ಆಗ್ಬಿಡ್ತೀನಿ. ಇದ್ರೆ ನೆಮ್ಮದಿ ಹೇಗಿರ್ಬೇಕು. ಜಿಪ್ಟೋ ಆರ್ಡ್ರ್ ಎಕ್ಸ್ಪೈರಿ ಡೇಟ್ ನೋಡಿ ಕೊಡಲ್ಲ. ಆಗುತ್ತೆ ಅಷ್ಟೇನಾ? ಅಪರೂಪಕ್ಕೆ ನಮ್ಮಲ್ಲಿ ನಮ್ಮ ತಂಗಿ ಕೆಲಸ ಮಾಡ್ತಾ ಇದ್ದಾಳೆ. ಹಬ್ಬ ನೋಡಿ, ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ವಿ. ಇದರಲ್ಲಿ ಪನ್ನೀರ್ ಇದೆ.
ಇವಾಗ ಇಲ್ಲಿ ಹಾಲು ಇಟ್ಟಿದ್ದೀನಿ. ಏನು ಮಾಡಬೇಕು ಮನೇಲಿ ಅಂತ ಗೊತ್ತಾಗ್ತಿಲ್ಲ. ಇಬ್ಬರು ತಲೆ ಕೆಟ್ಟೋಯ್ತು, ಅವ್ರು ಮಲ್ಕೊಂಡ್ರು ಹೋಗಿ. ಇವಾಗ ನಾವು ಹೋಗಿ ಮೇಲೆ ಬಟ್ಟೆ ಹಾಕ್ಬಿಟ್ಟು ಅಲ್ಲೊಂಚೂರು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹ್ಞೂ ಬಿಸಿಲೇ ಬರುತ್ತೆ. ಒಬ್ಬ ತಲೆ ಕೆಟ್ಟೋಯ್ತು. ನೋಡಿ ಅವ್ರ ಮನೇಲಿ ಪಾತ್ರೆ ತೊಳೆದ್ರೆ ಹಿಂಗಾಗುತ್ತೆ. ಚೆನ್ನಾಗಿದೆ ಇದು. ನಾನು ಹೊಸ ಫೋನ್ ತೊಗೊಂಡಿದ್ದೀನಿ, ಕ್ಯಾಮ್ರಾ ಚೆನ್ನಾಗಿ ಬರ್ತಾ ಇದೆ. ಕ್ಯಾಮ್ರಾ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ನೀವು ತೊಗೊಳಂಗಿದ್ರೆ ತೊಗೊಳ್ಳಿ. ಒಪ್ಪೋ ರೆನೋ 14. ನಾನು ಪ್ರೋ ತೊಗೋಬೇಕು ಅಂದ್ಕೊಂಡೆ, ಬಟ್ ಒಂದು ಸ್ಟಾಕ್ ಕೌಂಟ್ರಲ್ ಇಡಬೇಕು ತಾನೇ ಪುಟ್ಟ. ಪುಟ್ಟ ಒದ್ದೆ ಅಲ್ಲಿ ಹಗ್ಗದ ಬಿಡ್ತೀರೋಣ ಯಾವತ್ತಿನ ಡೇಂಜರಸ್. ಇದು ಹಾಲು ಬೇರೆ ಉಪ್ತಾನೆ ಇಲ್ಲ, ಕಾಯ್ತಾ ಇದ್ದೀನಿ ಮೇಲೆ ಹೋಗ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು. ಅರ್ಧ ಗಂಟೆ ಆಯ್ತು, ಒಂದೇ ಒಂದು ವ್ಯೂ ಬಂದಿದ್ ಕಡೆ. ಅದೇನು ಟ್ಯಾಗ್ ಮಾಡಿದೆ ನೀನು ಹಿಂಗೆ 20 ಸಲ ನೋಡಿದ್ರೆ ಹೋಗಲ್ಲ. ಅಲ್ಲ ಕಣಿ, ಅರ್ಧ ಗಂಟೆ ಆಯ್ತು, ಅಟ್ಲೀಸ್ಟ್ ಒಂದು 10 ನಂದು ನೋಡು. ನಾನು ತಲೆಗೆ ಇದಾಕೊಂಡಿದ್ದೆ, ತೋರಿಸ್ಬಿಡ್ತೀನಿ ನೋಡಿ, ಹೇಳ್ತಾ ಇದ್ದೀನಿ. ಸೊ ತಲೆಗೆ ಏರ್ ಪ್ಯಾಕ್ ಮಾಡ್ಕೊಂಡಿದ್ದೆ, ಸೊ ಅದಕ್ಕೆ ತಲೆ ಸ್ನಾನ ಮಾಡಿದ್ದೀನಿ. ಒಂದು ಅನ್ನಿಸ್ತಾ ಇದೆಯಾ ನಿಜ ಹೇಳಿ ಫ್ರೆಂಡ್ಸ್? ತಲೆ ಸ್ನಾನ ಮಾಡಿ ಬನ್ನಿ, ನಾನು ಪೂಜೆ ಮಾಡಿದ್ದೆ ಅದನ್ನು ತೋರಿಸ್ತೀನಿ ನೋಡಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಪೂಜೆ ನೋಡಿ. ಓಹೋ ಅಲ್ಲಿಂದ ಇಲ್ಲಿಗೆ ಬಿದ್ದೈತೆ, ಇಟ್ಬಿಡೋಣ. ನೋಡಿ ಹಿಂಗೆ ಪೂಜೆ ಮಾಡಿದ್ದೀನಿ. ಕಾಪಿರೇಟ್ ಬರುತ್ತೆ, ಆಫ್ ಮಾಡು. ಸೊ ಬೆಳಗ್ಗೆ ಎದ್ದು ಇಷ್ಟೆಲ್ಲ ಮುಗಿಸ್ಕೊಂಡು ಟಿಫನ್ಗೆ ದೋಸೆ ಇದೆಲ್ಲ ಮಾಡಿದ್ದೀನಿ. ಅದಕ್ಕೆ ಶಾರ್ಟ್ ವಿಡಿಯೋ ಮಾಡಿಬಿಟ್ಟಿದ್ದೀನಿ ನೋಡಿ. ಬನ್ನಿ ಇವಾಗ ಮೇಲೆ ಹೋಗೋಣ. ಈಗ ಸ್ವಲ್ಪ ಆಯ್ತು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆಗುತ್ತೆ. ಈಗ ನೋಡಿ ಬರ್ತಾಳೆ. ಮದುವೆಗಿನ ಮುಂಚೆ ಒಂದು ಕೆಲಸ ಮಾಡ್ತಿರ್ಲಿಲ್ಲ, ಈಗ ನೋಡಿ ಹೆಂಗೆ ಫಿಟ್ಟಿಂಗ್ ಇಡ್ತಾ ಇದ್ದೀನಿ. ಮದುವೆಗಿನ ಮುಂಚೆ ಒಂದು ಕೆಲಸ ಮಾಡ್ತಿರ್ಲಿಲ್ಲ. ಚೆನ್ನಾಗಿ ವಸ್ತುಗಳೆಲ್ಲ ಪೂಜೆ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಇಲ್ಲಿ ನೋಡಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನ್ಯೂ ಫೋನಲ್ಲಿ ನೋಡಿ. ಅಲ್ಲಿ ಮನೆ ಬಂದು ಇನ್ನೂ ಸಕ್ಕತ್ತಾಗಿದೆ, ಅದು ಬೆಳಗ್ಗೆ ಮಾತ್ರ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ ನೋಡಿ. ಬಿಸಿಲು ಚೆನ್ನಾಗಿ ಬಿದ್ದೈತೆ. ನಾನಿವತ್ತು ಸ್ನಾನನೇ ಮಾಡಿಲ್ಲ ಕಡೆ, ಹೋಗಿ ಮಾಡಬೇಕು ಸಂಜೆ. ಒಜ್ಜದಲ್ಲ ಚಿಕ್ಕ ಬಕೆಟ್ ಐತೆ ಒಜ್ಜದಂತ. ಅದು ಇದು ಇದೆಯಲ್ಲ ಬಟ್ಟೆ ಇದಾವಲ್ಲ, ನೋಡಿ 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 ನಾವು ಟೆರಾಸಿಗೆ ಬಂದಿದ್ದೀವಿ. ಅಷ್ಟು ಬಟ್ಟೆ ಒಗ್ದಾಕಿದ್ದೀನಿ. ನಾನು ಒಗಿಬೇಕಿನ್ನ. ತೋರಿಸ್ಬಿಡಲ್ಲ ನನ್ನ ಬಟ್ಟೆ ಎಲ್ಲ ಒಗ್ದಿರೋದು. ದಿನ ಬಟ್ಟೆ ಬೀಳ್ತದೆ, ಏನು ಬಟ್ಟೆ ಬೀಳುತ್ತೆ ಗೊತ್ತಿಲ್ಲ. ಈಗ ಒಣಗ್ತಾಳೆ. ಸಕ್ಕತ್ತಾಗಿ ಬಿಸಿಲು ಏನು ವೆದರ್ ಅಂತೀರಾ? ಚಳಿನೂ ಇದೆ, ಒಂಥರ ಬಿಸಿಲು ಇದೆ. ಎರಡು ಮಿಕ್ಸು ಅಂದರೆ ಬಿಸಿಲು ಅಂತಲೇ ಅನ್ನಿಸ್ತಿಲ್ಲ ನೋಡು. ಮುಕ್ಳಾರಿ ಬಿಸಿಲಿದೆ. ಇಲ್ಲ ಏನೋ ಆಗ್ಬಿಟ್ಟೈತಲ್ಲ ಕೈಗೆ. ಸರಿ ಒಣಾಕು, ಆಮೇಲೆ ಸಿಗ್ತೀನಿ. ಓಕೆ ಬಾಯ್. ಸೊ ಇವಾಗ ಎಷ್ಟು ಅವಳು ಮನೆಗೆ ಹೊರಟೋದ್ಲು. ಇವಾಗ ನಾನು ಬಟ್ಟೆ ಎಲ್ಲ ಹಾಕ್ಬಿಟ್ಟು ಕೆಳಗಡೆ ಬಂದಿದ್ದೀನಿ ನೋಡಿ. ಇಲ್ಲಿದೆ ಬಟ್ಟೆ. ಸೊ ಅದನ್ನೆಲ್ಲ ಕ್ಲೀನಾಗಿ ಮಡಚಿಕ್ಬೇಕು. ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ, ಬರೀ 15% ಇದೆ. ಸೊ ಬೇಗ ಫೋನ್ ಚಾರ್ಜ್ ಮಾಡಬೇಕು. ಸೊ ಅದಕ್ಕೆ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು. ಅಂದರೆ ವ್ಲಾಗ್ ಅಲ್ಲ, ಜಸ್ಟ್ ವೀಡಿಯೋ ಈಗ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಚಾರ್ಜ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಸೊ ಇವಾಗ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ 3:30. ಸೊ ಅವರು ಮಲಗಿದ್ದಾರೆ. ಇವಾಗ ಅಲಾರಾಮ್ ಕೂಗಿದೆ, ಎದ್ದಿದ್ದಾರೆ ಎಲ್ಲೋ ಗೊತ್ತಿಲ್ಲ. ಹೆಂಗೆ ಎತ್ಕೋತಿದ್ಯಾ? ಏನು ಮಾಡ್ತಿದ್ಯಾ? ಎದ್ದಿದ್ದೀರೋ ನೋಡೋಣ ಅಂತ ಬಂದೆ. ಇವಾಗ ಟೈಮ್ ಆಯಿತು.
ವಾಶ್ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಎದ್ದಿದ್ದಾರೆ ಎಪ್ಸ ಅವಶ್ಯಕತೆ ಇಲ್ಲ. ಕಟಿಂಗ್ ಮಾಡಿಸಿದ್ದಾನೆ. ನನಗೆ ಒಂದು ಚೂರು ಇಷ್ಟ ಇಲ್ಲ ಅದು ಕಟಿಂಗು. ವೇಸ್ಟ್ ಮಾಡಿ ಮಾತ್ಬಿಟ್ಟಿದ್ದೆ, 2 ದಿನ ಮಾತ್ಬಿಟ್ಟಿದ್ದೀನಿ ನಿನ್ನ ಜೊತೆ. ಆ ಕಟಿಂಗ್ಗೋಸ್ಕರ ಮಾತ್ಬಿಟ್ಟಿದ್ದೀನಿ, ಜಗಳ ಆಡಿದ್ದೀನಿ. ನಿನ್ನಲ್ಲೇ ಬಿಡ್ತೀನಿ ಹಂಗೆ ಬಿಡ್ತೀನಿ ನೋಡು, ಪಕ್ಕ ಬಿಡ್ತೀನಿ. ಅಯ್ಯೋ ದೇವ್ರೆ, ಟೈಮ್ ಆಯಿತು ಅಂದ್ಬಿಟ್ಟು ಇವ್ರಿಗೆ ಇವಾಗ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಅವ್ರಿಗೆ ಟೈಮ್ ಆಗಿದೆ ಅಂತೆ, ಒಂಚೂರು ಜ್ಯೂಸ್ ಕುಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ರುಬ್ಕೊಂಬರೋಣ ನೋಡಿ. ಜ್ಯೂಸ್ ರೆಡಿ. ಇದರಲ್ಲಿ ಅದು ಪ್ರೋಟೀನ್ ಇದೆ, ಸೊ ಹಾಗಾಗಿ ಒಂಚೂರು ದಪ್ಪ ದಪ್ಪ ಹಂಗೆ ಇದೆ. ಗೋಲಿ ಬಿಟ್ಟು ಟೈಮ್ ಬೇರೆ ಆಗಿದ್ದಾರೆ. ಸೊ ಅದ್ರಲ್ಲಿ ಕೊಡೋಣ ಅಂದ್ಕೊಂಡೆ, ಬಿಟ್ಟು ಕೊಡೋಣ. ಟೇಕ್. ಥ್ಯಾಂಕ್ ಯು. ವೆಲ್ಕಮ್. ಲವ್ ಯು. ಐ ಹೇಟ್ ಯು ಅಂತೀನಿ. ಹೆಂಗೈತೆ ಆ್ಯಕ್ಟಿಂಗ್ ಮಾಡು ಅಂತ ಹೇಳಿದ್ರೆ ಓವರ್ ಆ್ಯಕ್ಟಿಂಗ್ ಮಾಡ್ತೀರಾ. 10 ರೂಪಾಯಿ ಆ್ಯಕ್ಟಿಂಗ್ ಮಾಡಿದ್ರೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತೀರಾ. ಹಾಂ, ನೋಡು ಚೆನ್ನಾಯ್ತಾ? ಜ್ಯೂಸ್ ಕುಡ್ಕೊಂಡು ಹೋಗ್ತಾರೆ. ಇದೆ ಅವ್ರದ್ದು ಬ್ಯಾಗ್. ಏನು ಓಪನ್ ದಿ ಡೋರ್. ಇದಕ್ಕೇನು ಕಮ್ಮಿ ಇಲ್ಲ ನೀನು, ಕಳ್ಳ. 2 ದಿನ ಮಾತು ಬಿಟ್ಟಿದ್ದೆ, ಅದಕ್ಕೆ ಅಂತ ನನಗೆ ತಿನ್ನೋಕ್ಕೆ ಅಂತ ಏನು ತಂದು ಕೊಟ್ಟಿದ್ಯಾ? ಹಾಂ, ಏನು ತಂದು ಕೊಟ್ಟಿದ್ಯಾ ತಿನ್ನೋಕ್ಕೆ? ಏನು ಬೇಕು ಹೇಳು. ನೀನೇನು ಕೇಳಿದೆ? ಅಲ್ಲ, ಇವ್ರು ಕಟ್ಟಿಂಗ್ ಇಷ್ಟ ಆಗಿಲ್ಲ ಅಂದ್ಬಿಟ್ಟು 2 ದಿನ ಮಾತು ಬಿಟ್ಟಿದ್ದಕ್ಕೆ ಫೋನ್ ಮಾಡಿಬಿಟ್ಟು, ಯಾವತ್ತು ಚಿನ್ನ ಅಲ್ದಿರೋನು ಚಿನ್ನ ತಿನ್ನೋಕ್ಕೆ ಏನು ತಂದು ಕೊಡಲಿ ಹೇಳು. ಯುವರಾಜ, ನಾವು ಎಂತ ಕೋಪದಲ್ಲಿದ್ದರೆ ಕುಡಿದ್ಬಿಡು. ಅದ್ರಲ್ಲಿ ಪ್ರೋಟೀನ್ ಇದೆ, ನನಗೆ ಬೇಡ. ನಾನು ಬೇರೆ ಡ್ರೈ ಫ್ರೂಟ್ ಜ್ಯೂಸ್ ಕುಡಿತೀನಿ. ಚಿನ್ನ, ರನ್ನ, ಮುದ್ದು ಎಲ್ಲ ಬರುತ್ತೆ ಕೋಪದಲ್ಲಿದ್ದರೆ. ಇವಾಗ ಹೊಡ್ತಾರೆ, ಅವ್ರನ್ನ ಕಳಿಸ್ಬಿಟ್ಟು ನಾನು ಬೇಗ ಏನು ಬಾಯ್. ನೋಡಿ, ಈ ಚಪ್ಪಲಿ ಹಾಕೊಂಡು ಹೋಯ್ತಾ ಇದ್ದಾನೆ ಡ್ಯೂಟಿಗೆ. ಇರಬೇಕು ನಿನ್ನಂತನು. ಹೊಡ್ತಾ ಇದ್ದಾರೆ ಡ್ಯೂಟಿಗೆ. ಎಷ್ಟೊಂದಿದೆ, ನಾವೇನು ಮಾಡಲ್ಲ ಅಷ್ಟು ಚಪ್ಪಲಿ ಇದ್ರೆ. ಸೊ ಓಕೆ, ಹುಷಾರು. ಹಾಂ, ಬಾಯ್, ಟಾಟಾ, ಹುಷಾರು. ಅಲ್ಲಿ ಹೋದ್ಮೇಲೆ ಮೆಸೇಜ್ ಹಾಕು. ನೋಡಿ ಚಪ್ಪಲಿ ಎಷ್ಟಿದೆ ಇಲ್ಲಿ. ಆಲ್ಮೋಸ್ಟ್ ಅರ್ಧ ನಂದಿದೆ, ಇನ್ನು ಅರ್ಧ ಅವ್ರದ್ದಿದೆ. ಸೊ ಆಲ್ಮೋಸ್ಟ್ ನಂದೇ ಜಾಸ್ತಿ ಇರೋದು. ನಾನು ಸುಮ್ಮನೆ ಡವ್ ಮಾಡಿದೆ ಅವ್ರ ಹತ್ರ. ಹೊಡ್ತಾರೆ, ನೋಡೋಣ. ಕೆಳಗಡೆ ಬರ್ತಾನೆ, ನೋಡೋಣ. ನಿಂದು ಬಾಯ್ ಬಾಯ್. ಫುಲ್ ಝೂಮ್ ಮಾಡಿದ್ದೀನಿ ಇನ್ನ. ಬಾಯ್. ಸೊ ನೋಡಿ, ನಮ್ಮ ಆಚೆ ಎಷ್ಟು ಚೆನ್ನಾಗಿದೆ ವೆದರ್. ಹೊರಟ್ರು ಅವರು. ಓಕೆ, ಹೋದರು. ಇವಾಗ ಡೋರ್ನ ಕ್ಲೋಸ್ ಮಾಡಬೇಕು. ಸೇಫ್ಟಿ ಇರಬೇಕಲ್ಲ. ಸೊ ಈಗ ಅವರು ಹೊರಟು. ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ನಾನು ಈ ಚಪ್ಪಲಿ ಹಾಕ್ಕೊಂಡು ಇವಾಗ ನನಗೂ ಒಂದು ಹೊಟ್ಟೆಗೆ ಏನಾದ್ರು ಮಾಡ್ಕೋಬೇಕಲ್ಲ. ನಾನು ಡ್ರೈ ಫ್ರೂಟ್ಸ್ ಮಾಡ್ಕೊತೀನಿ. ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿಬಿಡ್ತೀನಿ. ಸೊ ಡ್ರೈ ಫ್ರೂಟ್ಸ್ ಮಾಡ್ಕೊಂಡು ಕುಡಿತೀನಿ. ಸೊ ಸಾಕು, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬರುತ್ತೆ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ನಿಮ್ಮ ವಿಡಿಯೋ ಒಳಗಡೆ. ಅಲ್ಲಿವರೆಗೂ ಲವ್ ಯು. ಬಾಯ್.